ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಕ್ಯೂರಿಯಸ್ ಮೈಂಡ್ಸ್ ಕನ್ನಡ. ಈ ವಿಡಿಯೋದಲ್ಲಿ ನಾವು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಮೇನ್ ಟಾಪಿಕ್ನ ಸಬ್ ಟಾಪಿಕ್ ಟೈಪ್ಸ್ ಆಫ್ ಡೆವಲಪ್ಮೆಂಟ್ ನೋಡ್ತಾ ಹೋಗೋಣ. ಇನ್ ದ ಲಾಸ್ಟ್ ವಿಡಿಯೋ ವಿ ಹ್ಯಾವ್ ಆಲ್ರೆಡಿ ಲರ್ನ್ಡ್ ಅಬೌಟ್ ದ ಮೀನಿಂಗ್ ಆಫ್ ಗ್ರೋತ್, ಮೀನಿಂಗ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ವಾಟ್ ಇಸ್ ದ ಡಿಫ್ರೆನ್ಸ್. ಗ್ರೋತ್ ಮತ್ತು ಡೆವಲಪ್ಮೆಂಟ್ ಮಧ್ಯದಲ್ಲಿರುವ ಡಿಫ್ರೆನ್ಸಸ್ನು ಕೂಡ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀವಿ. ಸೊ ಈ ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ಡೆವಲಪ್ಮೆಂಟ್ನ ನೋಡ್ತಾ ಹೋಗೋಣ. So, the types of development: physical development, cognitive development, social development, emotional development, language development, moral development. So, these are the types of development. ಹಾಗೇನೆ ಇಲ್ಲಿ ನೋಡಿ, ಫಿಸಿಕಲ್ ಡೆವಲಪ್ಮೆಂಟ್ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ. ಫಿಸಿಕಲ್ ಅನ್ನೋ ನೇಮಲ್ಲೇ ಇದೆ. ಇಟ್ ಈಸ್ ಅಬೌಟ್ ಅವರ್ ಫಿಸಿಕಲ್ ಗ್ರೋತ್. ನಮ್ಮ ಮಸಲ್ಸು, ಬೋನು ಅವೆಲ್ಲ ಡೆವಲಪ್ಮೆಂಟ್ ಆಗೋದನ್ನು ನಾವು ಫಿಸಿಕಲ್ ಡೆವಲಪ್ಮೆಂಟ್ ಅಂಡರಲ್ಲಿ ತಗೋತೀವಿ. ದೆನ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ಕಾಗ್ನಿಟಿವ್ ಅಂತ ಅಂದರೆ ನಮ್ಮ ಬುದ್ಧಿ ಅಲ್ವಾ. ಸೊ ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತೀವಲ್ವಾ ಅದು. ನೆಕ್ಸ್ಟ್ ಸೋಷಿಯಲ್ ಡೆವಲಪ್ಮೆಂಟ್. ನಾವು ನಮ್ಮ ಜೊತೆ ಇರೋರ ಜೊತೆ ಹೇಗೆ ಬಿಹೇವ್ ಮಾಡ್ತೀವಿ, ಸೋಷಲೈಸೇಷನ್ ಹೇಗಿದೆ ನಮ್ಮದು ಅಂತ ಹೇಳೋದು ಸೋಷಿಯಲ್ ಡೆವಲಪ್ಮೆಂಟ್. ನೆಕ್ಸ್ಟ್ ಎಮೋಷ್ನಲ್ ಡೆವಲಪ್ಮೆಂಟ್. ಎಮೋಷ್ನಲಿ ನಾವು ಒಂದು ಸಿಚುವೇಶನ್ ಇದ್ದರೆ ಹೇಗೆ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ಎಮೋಷ್ನಲ್ ಡೆವಲಪ್ಮೆಂಟ್ ಅಂಡರ್ ಬರುತ್ತೆ. ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂದರೆ ನಮ್ಮ ಭಾಷೆ, ನಾವು ಅದನ್ನು ಹೇಗೆ ಕಲಿತೀವಿ, ಮಾತಾಡ್ತೀವಿ ಅನ್ನೋದು ಲ್ಯಾಂಗ್ವೇಜ್ ಡೆವಲಪ್ಮೆಂಟು. ಇದು ಕಾಗ್ನಿಟಿವ್ ಡೆವಲಪ್ಮೆಂಟಲ್ಲೇ ಕೂಡ ಬರುತ್ತೆ. ಮಾರಲ್ ಡೆವಲಪ್ಮೆಂಟ್ ಅಂತ ಅಂದರೆ ನಾವು ಯಾವುದು ಕರೆಕ್ಟು ಯಾವುದು ತಪ್ಪು ಅನ್ನೋ ಡಿಸಿಷನನ್ನು ಹೇಗೆ ತಗೊಳ್ತೀವಿ ಅನ್ನೋದು ಮಾರಲ್ ಡೆವಲಪ್ಮೆಂಟಲ್ಲಿ ಬರುತ್ತೆ. ಸೊ ಇದು ಅಂಡರ್ ಸೋಷಿಯಲ್ ಡೆವಲಪ್ಮೆಂಟ್. ಈವನ್ ಎಮೋಷ್ನಲ್ ಡೆವಲಪ್ಮೆಂಟ್ ಕೂಡ ಸೋಷಿಯಲ್ ಡೆವಲಪ್ಮೆಂಟಲ್ಲಿ ಬರುತ್ತೆ. ಸೊ ಮೇನ್ ಆಗಿ ನಮಗೆ 4 ಡೆವಲಪ್ಮೆಂಟ್ ಟೈಪ್ಸ್ ಇದೆ. ಮೊದಲನೇದು ಫಿಸಿಕಲ್, ಕಾಗ್ನಿಟಿವ್, ಸೋಷಿಯಲ್ ಆ್ಯಂಡ್ ಎಮೋಷ್ನಲ್. ಈ ಕಾಗ್ನಿಟಿವ್ ಡೆವಲಪ್ಮೆಂಟಲ್ಲಿ ಲ್ಯಾಂಗ್ವೇಜ್ ಬರುತ್ತೆ. ಆಮೇಲೆ ಸೋಷಿಯಲ್ ಡೆವಲಪ್ಮೆಂಟ್ ಅಂಡರು ಮಾರಲ್ ಡೆವಲಪ್ಮೆಂಟ್ ಕೂಡ ಬರುತ್ತೆ. ಇದಿಷ್ಟನ್ನು ನೀವು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಬೇಕು. ಇವಾಗ ಒಂದಾದ್ಮೇಲೆ ಒಂದು ಡೆವಲಪ್ಮೆಂಟ್ನ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವಿ ವಿಲ್ ಲರ್ನ್ ಅಬೌಟ್ ದ ಫಿಸಿಕಲ್ ಡೆವಲಪ್ಮೆಂಟ್. ಫಿಸಿಕಲ್ ಡೆವಲಪ್ಮೆಂಟ್ prefers to the development of the body structure including muscles, bones and organs. ಸೊ ಫಿಸಿಕಲ್ ಡೆವಲಪ್ಮೆಂಟ್ ಅಂತ ಅಂದರೆ ಎಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ? ನಮ್ಮ ಮಸಲ್ಸಲ್ಲಿ ಡೆವಲಪ್ಮೆಂಟು, ಬೋನ್ಸು ಹಾಗೆ ಆರ್ಗನ್ಸು. ಅದರಲ್ಲಿ ಏನು ಡೆವಲಪ್ಮೆಂಟೇಷನ್ನ ನಾವು ನೋಡ್ತೀವಲ್ವ ಅದನ್ನು ಫಿಸಿಕಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ನೋಡಿ, ಚಿಕ್ಕ ಮಗು ಅದರ ಮಸಲ್ ಡೆವಲಪ್ಮೆಂಟ್ ಆಯಿತು, ಬೋನ್ ಬೆಳೀತು, ಆರ್ಗನ್ಸ್ ಕೂಡ ಡೆವಲಪ್ಮೆಂಟ್ ಆಗಿ ಏನಾಗ್ತಾ ಇದೆ, ಮಗು ದೊಡ್ಡದಾಗ್ತಾ ಇದೆ ಅಲ್ವಾ. ಆ ಫಿಸಿಕಲ್ ಡೆವಲಪ್ಮೆಂಟ್ನ ನೀವು ಕಣ್ಣಾರೆ ನೋಡ್ತೀರಾ. ಚಿಕ್ಕ ಪಾಪು ದೊಡ್ಡ ವಯಸ್ಕರಾಗಿ ಬೆಳೆಯೋದನ್ನು ನೀವು ನೋಡ್ತೀರಾ. ದಟ್ ಈಸ್ ಕಾಲ್ಡ್ ಆಸ್ ಫಿಸಿಕಲ್ ಡೆವಲಪ್ಮೆಂಟ್. ನೆಕ್ಸ್ಟ್ ಕಮ್ಸ್, ಓಕೆ, ದಿಸ್ ಈಸ್ ಆಲ್ಸೋ ಅರ್ಲಿ ಚೈಲ್ಡ್ಹುಡ್ ಫಿಸಿಕಲ್ ಡೆವಲಪ್ಮೆಂಟ್. ಇಟ್ ಇನ್ಕ್ಲೂಡ್ಸ್ ಮೋಟರ್ ಡೆವಲಪ್ಮೆಂಟ್ ಆಲ್ಸೋ, ವಿಚ್ ಮೀನ್ಸ್ ಟು ಗೇನ್ ಬೆಟರ್ ಕಂಟ್ರೋಲ್ over our bones, muscles and other parts of our body which help us to manipulate the environment. ಸೊ ನಮ್ಮ ಬೋನ್ ಮೇಲೆ ಆಮೇಲೆ ನಮ್ಮ ಬಾಡಿ ಮಸಲ್ಸ್ ಮೇಲೆ ನಾವೇ ಕಂಟ್ರೋಲನ್ನು ತೆಗೆದುಕೊಳ್ಳೋದನ್ನ ನಾವು ಮೋಟರ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ಬ್ರೈನ್ ಇನ್ ಬಾಡಿ ಡೆವಲಪ್ಮೆಂಟ್ ಆಗುತ್ತೆ. ಬೇಬಿ ಕಂಟ್ರೋಲಿಗೆ ಬರುತ್ತೆ. ಅದಾಗದೆ ತನ್ನ ಕಂಟ್ರೋಲನ್ನು ತಾನೇ ತಗೊಳುತ್ತೆ, ಹೌದಲ್ವಾ. ಫಸ್ಟು ಏನು ಮಾಡ್ತಾಯಿತ್ತು, ಮಗು ಒಂದು ಕಡೆ ಮಲ್ಕೊಳ್ತಾನೆ ಇತ್ತು. ಆಮೇಲೆ ಅದೇನಾಗುತ್ತೆ, ಸ್ಟೆಬಿಲಿಟಿ, ತಲೆ ಕತ್ತು ನಿಂತ್ಕೊಳ್ಳುತ್ತೆ. ಆಮೇಲೆ ನಿಧಾನವಾಗಿ ಕುತ್ಕೊಳ್ಳೋದನ್ನ ಕಲಿಯುತ್ತೆ. ಅದಾಗದೆ ಅಲ್ವಾ, ಮಸಲ್ ಮತ್ತು ಬೋನ್ ಮೇಲೆ ತನ್ನ ಕಂಟ್ರೋಲನ್ನು ಅದು ತಗೊಳುತ್ತೆ. ಕರೆಕ್ಟ್. ಅಂಡರ್ಸ್ಟ್ಯಾಂಡಿಂಗ್ ದೇರ್ ಬಾಡಿ, ಅವ್ರ ಬಾಡಿನ ಅವರೇ ಅರ್ಥ ಮಾಡ್ಕೋತಾರೆ. ಯೂಸಿಂಗ್ ಬೋತ್ ಸೈಡ್ಸ್ ಆಫ್ ದ ಬಾಡಿ, ಲೆಫ್ಟ್ ಆ್ಯಂಡ್ ರೈಟ್ ಪಾರ್ಟ್ಸ್ ಎರಡನ್ನೂ ಅವರೇ ಯೂಸ್ ಮಾಡೋದನ್ನು ನಾವು ಮೋಟರ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಮೋಟರ್ ಡೆವಲಪ್ಮೆಂಟಲ್ಲಿ 2 ಟೈಪ್ಸ್ ಇದೆ ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಕ್ವೆಶನ್ ಇದರಲ್ಲಿ ಬರುತ್ತೆ. First one is gross motor development. It means the development of large muscles in child's body. These muscles help us to sit, stand, walk and run. So ಒಂದು ಚಿಕ್ಕ ಮಗು ಕೂತ್ಕೊಳ್ಳೋದಕ್ಕೆ ಕಲಿಯುತ್ತೆ. ಆಮೇಲೆ ನಿಧಾನವಾಗಿ ಎದ್ದು ನಿಂತ್ಕೊಳ್ಳುತ್ತೆ, ನಡೆಯುತ್ತೆ. ನಡೆಯೋದನ್ನು ಕಲಿತ ಮೇಲೆ ಅದು ಓಡೋದು. ಕರೆಕ್ಟ್. ಸೊ ಏನಾಗುತ್ತೆ, ನಮ್ಮ ದೇಹದಲ್ಲಿರುವಂತಹ ಲಾರ್ಜ್ ಮಸಲ್ಸ್, ದೊಡ್ಡ ಮಸಲ್ಸು ಡೆವಲಪ್ ಆಗ್ತಾ ಹೋಗುತ್ತೆ.
ಕೂತ್ಕೊಳ್ತೀವಿ. ಒಂದೇ ಸತಿ ಮಗು ಕೂತ್ಕೊಳ್ಳೋದು ಕಲ್ತಿದ ತಕ್ಷಣ ಓಡೋಗ್ಬಿಡುತ್ತಾ? ಇಲ್ಲ ಅಲ್ವಾ. ಫಸ್ಟು ನಿಂತ್ಕೊಳ್ಳೋದನ್ನೇ ಕಲಿಯೋದು, ನಿಂತ್ಕೊಂಡ ಮೇಲೆ ನಿಧಾನವಾಗಿ ನಡೆಯೋದನ್ನು ಕಲಿಯುತ್ತೆ, ನಂತರ ಓಡೋದನ್ನು ಕಲಿಯೋದು. ಕರೆಕ್ಟ್. ಲಾರ್ಜ್ ಮಸಲ್ಸನ್ನು ಯೂಸ್ ಮಾಡಿಕೊಂಡು ಮಾಡುವಂತಹ ಆ್ಯಕ್ಟಿವಿಟೀಸನ್ನು ನಾವು ಗ್ರಾಸ್ ಮೋಟರ್ ಸ್ಕಿಲ್ಸ್ ಅಂತ ಕರಿತೀವಿ. ಸಿಟ್ಟಿಂಗ್, ಸ್ಟ್ಯಾಂಡಿಂಗ್, ರನ್ನಿಂಗ್, ವಾಕಿಂಗ್, ಇದೆಲ್ಲ ಗ್ರಾಸ್ ಮೋಟರ್ ಡೆವಲಪ್ಮೆಂಟ್ ಅಥವಾ ಗ್ರಾಸ್ ಮೋಟರ್ ಸ್ಕಿಲ್ಸ್ ಅಂತ ಕರಿತೀವಿ. ಸೊ ಸೆಕೆಂಡ್ ಮೋಟರ್ ಡೆವಲಪ್ಮೆಂಟ್ ಇಸ್ ಫೈನ್ ಮೋಟರ್ ಡೆವಲಪ್ಮೆಂಟ್. ಫೈನ್ ಅನ್ನುವಂತಹ ವರ್ಡಲ್ಲೇ ನಿಮಗೆ ಗೊತ್ತಾಗುತ್ತೆ, ಸೂಕ್ಷ್ಮ. ದಿಸ್ ಇನ್ವಾಲ್ವ್ ಸ್ಮಾಲ್ ಮಸಲ್ಸ್ ಆಫ್ ದ ಬಾಡಿ, ಎಸ್ಪೆಷಲಿ ಇನ್ ದ ಹ್ಯಾಂಡ್. These muscles help us in activities like writing, drawing, throwing, grasping. ನೋಡಿ, ಸಣ್ಣ ಆ್ಯಕ್ಟಿವಿಟೀಸು ನಾವು ಆ್ಯಕ್ಚುಲಿ ಬರೆಯೋದು. ಸಿ, ಐ ಆಮ್ ರೈಟಿಂಗ್, ಕರೆಕ್ಟ್. ಸೊ ದಿಸ್ ಇನ್ವಾಲ್ವ್ಸ್ ಅ ಫಿಂಗರ್ ಟಿಪ್, ಕರೆಕ್ಟ್. ಬೆರಳನ್ನು, ಪೆನ್ಸಿಲನ್ನು ಕರೆಕ್ಟಾಗಿ ಹಿಡ್ಕೊಂಡು ಡ್ರಾಯಿಂಗ್ ಮಾಡೋದು, ಜಸ್ಟ್ ಬರೆಯೋದು ಕೂಡ ಒಂದು ಫೈನ್ ಮೋಟಾರ್ ಸ್ಕಿಲ್. ಏನಕ್ಕಂದರೆ ನಾವು ಲಾರ್ಜ್ ಮಸಲನ್ನು ಯೂಸ್ ಮಾಡ್ತಿಲ್ಲ, ಸ್ಮಾಲ್ ಬಾಡಿ ಪಾರ್ಟ್, ಸ್ಮಾಲ್ ಮಸಲನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಕರೆಕ್ಟ್. ಸೂಜಿ ದಾರ ಪೋಣಿಸೋದು ಫೈನ್ ಮೋಟಾರ್ ಸ್ಕಿಲ್. ಗರ್ಲ್ಸ್ ಐ ಲೈನರ್ ಹಚ್ಕೊಳ್ತೀರಾ ಅಲ್ವಾ, ದಟ್ ಈಸ್ ಆಲ್ಸೋ ಅ ಫೈನ್ ಮೋಟಾರ್ ಸ್ಕಿಲ್. ಪೇಂಟಿಂಗ್ ಮಾಡೋದು, ಕ್ಯಾಲಿಗ್ರಫಿ, ರೈಟಿಂಗ್, ಆಮೇಲೆ ಬಾಲನ್ನು ಎಸೆಯೋದು, ಆ ಬಾಲನ್ನು ಹಿಡ್ಕೊಳ್ಳೋದು, ಅದೆಲ್ಲನೂ ನಾವು ಸ್ಮಾಲ್ ಮಸಲ್ಸ್ನ ಯೂಸ್ ಮಾಡ್ತೀವಿ. ಸೊ ದಟ್ ಇಸ್ ಕಾಲ್ಡ್ ಆ್ಯಸ್ ಫೈನ್. ಫೈನ್ ಇಸ್ ನಥಿಂಗ್ ಬಟ್ ಸೂಕ್ಷ್ಮವಾಗಿರೋ ಕೆಲಸಗಳನ್ನು ಮಾಡುವುದನ್ನು ನಾವು ಫೈನ್ ಮೋಟಾರ್ ಸ್ಕಿಲ್ಸ್ ಅಥವಾ ಫೈನ್ ಮೋಟಾರ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಫಿಸಿಕಲ್ ಡೆವಲಪ್ಮೆಂಟಲ್ಲಿ ಮೋಟರ್ ಡೆವಲಪ್ಮೆಂಟ್ ಕೂಡ ಬರುತ್ತೆ. ಅದರಲ್ಲಿ 2 ಟೈಪ್ಸ್ ಇದೆ, ಒಂದು ಗ್ರಾಸ್ ಮೋಟರ್, ಇನ್ನೊಂದು ಫೈನ್ ಮೋಟರ್. ಗ್ರಾಸ್ ಮೋಟರ್ ಅಂದರೆ ಲಾರ್ಜ್ ಮಸಲ್ಸನ್ನು ಯೂಸ್ ಮಾಡಿಕೊಂಡು ನಡೆಯೋದು, ಜಿಗಿಯೋದು, ಓಡೋದು, ಅದೆಲ್ಲ ಗ್ರಾಸ್. ಫೈನ್ ಮೋಟಾರ್ ಸ್ಕಿಲ್ಸ್ ಅಂದರೆ ಚಿಕ್ಕ ಕೆಲಸ, ಸೂಕ್ಷ್ಮವಾಗಿರೋ ಕೆತ್ತನೆಗಳಿರ್ಬೋದು, ಅದನ್ನೆಲ್ಲ ಬರೋದು ಫೈನ್ ಮೋಟಾರ್ ಸ್ಕಿಲ್ಸಲ್ಲಿ. ಸೊ ಹಾಗೆ ನೋಡ್ತಾ ಹೋದರೆ ಕಾಗ್ನಿಟಿವ್ ಆರ್ ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್, ಇದು ಸೆಕೆಂಡ್ ಟೈಪ್ ಆಫ್ ಡೆವಲಪ್ಮೆಂಟು. ದಿಸ್ ಇನ್ಕ್ಲೂಡ್ ಡೆವಲಪ್ಮೆಂಟ್ ಆಫ್ ಅವರ್ ಇಂಟೆಲೆಕ್ಚುವಲ್ ಎಬಿಲಿಟೀಸ್ ಸಚ್ ಆಸ್ ಥಿಂಕಿಂಗ್, ರೀಸನಿಂಗ್, ಇಮ್ಯಾಜಿನೇಷನ್, ಮೆಮೊರಿ, ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಕಾಗ್ನಿಟಿವ್ ಅಂದರೆ ನಮ್ಮ ಬುದ್ಧಿಶಕ್ತಿಯನ್ನು ನಾವು ಯೂಸ್ ಮಾಡ್ಕೊಳ್ಳೋದು, ಯೋಚನೆ ಮಾಡೋದು, ಥಿಂಕಿಂಗ್, ರೀಸನಿಂಗ್, ಏನೋ ಒಂದು ಪ್ರಶ್ನೆ ಅಥವಾ ಯಾವುದೋ ಒಂದು ಸಿಚುವೇಶನ್ ಬಂದಾಗ ರೀಸನ್ ಹೇಳೋದು, ಇಮ್ಯಾಜಿನೇಷನ್, ಯಾವುದೋ ಒಂದು ಹೇಳ್ತಾರೆ ಅದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದು, ಮೆಮೊರಿ, ನೆನಪಲ್ಲಿ ಇಟ್ಕೊಳ್ಳೋದು, ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಇದಿಷ್ಟು ಕೂಡ ಬರೋದು ಇದರಲ್ಲಿ ಕಾಗ್ನಿಟಿವ್. ಕಾಗ್ನಿಟಿವ್ಗೆ ಇನ್ನೊಂದು ಹೆಸರು ಇಂಟೆಲೆಕ್ಚುವಲ್, ಬುದ್ಧಿಶಕ್ತಿ. ದೆನ್ ನೆಕ್ಸ್ಟ್ ಈಸ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. It is one of the very important aspect of cognitive development. So language development cognitive development ನಲ್ಲಿನೇ ಬರುವಂತಹ ಒಂದು type of development, because ಬುದ್ಧಿಶಕ್ತಿ ಅಲ್ವಾ, cognitive thinking, that even the language is related to the brain, correct? In language development we learn, use, comprehend and manipulate the skills of language. So first ನಾವೇನು ಮಾಡ್ತೀವಿ, ಕಲಿತೀವಿ. ಅದು ಕಲಿತಾದ್ಮೇಲೆ ಫಸ್ಟು ಮಕ್ಕಳೇ ನೋಡ್ಕೊಳ್ಳಿ, ಅಕ್ಷರವನ್ನು ಕಲಿತಾರೆ, ಹೌದಲ್ವಾ, ಓದೋದಕ್ಕೆ ಕಲಿತಾರೆ, ಆಮೇಲೆ ಅದನ್ನು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕೇಳಿಸ್ಕೋತಾರೆ ಮೊದಲು ಹೇಗೆ ಅದನ್ನು ಯೂಸ್ ಮಾಡೋದು ಅಂತ, ಆಮೇಲೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಾಂಪ್ರಹೆಂಡ್ ಅಂದರೆ ಅರ್ಥ ಮಾಡ್ಕೊಳ್ತಾರೆ, ಆಮೇಲೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ಅದನ್ನು ಏನು ಮಾಡ್ತಾರೆ, ಮ್ಯಾನಿಪುಲೇಟ್ ಮಾಡ್ತಾರೆ. ಇದಿಷ್ಟು ಕೂಡ ಲ್ಯಾಂಗ್ವೇಜಲ್ಲಿರುವಂತಹ ಸ್ಕಿಲ್ಸ್. ಫಸ್ಟ್ ವಿ ವಿಲ್ ಲರ್ನ್, ಕಲಿತೀವಿ, ಯೂಸ್ ಮಾಡ್ತೀವಿ, ಆಮೇಲೆ ಅದನ್ನು ನೆನಪಲ್ಲಿ ಇಟ್ಕೊಂಡು ಕಾಂಪ್ರಹೆಂಡ್, ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಮಗೆ ಹೇಗೆ ಬೇಕೋ ನಾವು ಅದನ್ನು ಏನು ಮಾಡ್ತೀವಿ, ಮ್ಯಾನಿಪುಲೇಟ್ ಮಾಡ್ತೀವಿ. ದೀಸ್ ಆರ್ ದ 4 ಇಂಪಾರ್ಟೆಂಟ್ ಸ್ಕಿಲ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದ ಲ್ಯಾಂಗ್ವೇಜ್. ಸೊ ನೆಕ್ಸ್ಟ್ ಕಮ್ಸ್ ದ ಸೋಷಿಯಲ್ ಡೆವಲಪ್ಮೆಂಟ್. ಇಟ್ ಈಸ್ ದ ಎಬಿಲಿಟಿ ಟು ಅಕಾಮಡೇಟ್ ಒನ್ ಸೆಲ್ಫ್ ಅಕಾರ್ಡಿಂಗ್ ಟು ದ ನೀಡ್ಸ್, ವ್ಯಾಲ್ಯೂಸ್ ಆ್ಯಂಡ್ ನಾರ್ಮ್ಸ್ ಆಫ್ ದ ಸೊಸೈಟಿ. ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ಇರುವಂತಹ ಸೊಸೈಟಿಗೆ ಬೇಕಾದಂತಹ ವ್ಯಾಲ್ಯೂಸ್ ಆಗಿರಲಿ, ನೀಡ್ಸ್ ಥರ ಯಾವ ಥರ ಬೇಕೋ ಆ ಥರ ನಮ್ಮನ್ನು ನಾವು ಅಳವಡಿಸ್ಕೊಳ್ಳೋದನ್ನು ನಾವು ಸೋಷಿಯಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸಚ್ ಆಸ್ ಕೋಆಪರೇಷನ್ ಆ್ಯಂಡ್ ಲೀಡಿಂಗ್ ಹೆಲ್ದಿ ರಿಲೇಷನ್ಸ್ ವಿತ್ ಪೀಪಲ್ ಇನ್ ಅವರ್ ಸರೌಂಡಿಂಗ್. ಅಕ್ಕಪಕ್ಕ ಮನೆಯವ್ರ ಜೊತೆ ನೀಟಾಗಿ ಹೊಂದ್ಕೊಂಡು ಹೋಗ್ತೀವಲ್ವ, ಅದನ್ನು ನಾವು ಸೋಷಿಯಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. Emotional development. Emotional development refers to the ability to recognize, express and control over our emotions. ನಮ್ಮ ಎಮೋಷನ್ಸ್ನ ನಾವು ಫಸ್ಟು ರೆಕಗ್ನೈಸ್ ಮಾಡ್ಕೊಳ್ತೀವಿ, ಆಮೇಲೆ ಅದನ್ನು ಬೇರೆಯವ್ರಿಗೆ ಎಕ್ಸ್ಪ್ರೆಸ್ ಮಾಡೋದನ್ನು ಕಲಿತು ಮತ್ತು
ಕೆಲವೊಬ್ಬರಿಗೆ ತುಂಬ ಆ್ಯಂಗರ್ ಇರ್ಬೋದು, ಕೋಪ ಇರಬಹುದು, ಅಥವಾ ತುಂಬ ಅಳು ಬರೋದು, ಸ್ಟ್ರೆಸ್ ಆಗಿರೋದು, ಅದನ್ನೆಲ್ಲ ನಾವೇನು ಮಾಡ್ತೀವಿ, ಕಂಟ್ರೋಲ್ ಮಾಡ್ಕೊಳ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಎಮೋಷನಲ್ ಡೆವಲಪ್ಮೆಂಟ್. ಆ್ಯಂಡ್ ದಿಸ್ ಎಮೋಷನಲ್ ಡೆವಲಪ್ಮೆಂಟ್ ಕಮ್ಸ್ ಅಂಡರ್ ಸೋಷಿಯಲ್ ಡೆವಲಪ್ಮೆಂಟ್. It comes under social development too. Next is moral development. Moral development is a part of social development, which means that development of one's ability to take decision about right or wrong. ಇದು ಕರೆಕ್ಟ್, ಇದು ಸರಿ, ಇದು ತಪ್ಪು ಅಂತ ನಾವು ಡಿಸಿಷನ್ ತಗೊಳ್ತೀವಲ್ವಾ, ದ್ಯಾಟ್ ಇಸ್ ಕಾಲ್ಡ್ ಆಸ್ ಮಾರಲ್ ಡೆವಲಪ್ಮೆಂಟ್. ಆ್ಯಂಡ್ ಮಾರಲ್ ಡೆವಲಪ್ಮೆಂಟ್ ಕೂಡ ಸೋಷಿಯಲ್ ಡೆವಲಪ್ಮೆಂಟ್ನ ಒಂದು ಪಾರ್ಟ್. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಡೆವಲಪ್ಮೆಂಟ್. ಮೇನ್ ಆಗಿ ನಿಮಗೆ PCSE, ಫಿಸಿಕಲ್, ಕಾಗ್ನಿಟಿವ್, ಸೋಷಿಯಲ್, ಎಮೋಷ್ನಲ್. ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಯಾವುದೇ ಡೆವಲಪ್ಮೆಂಟ್ ಅಂಡರ್ ಬರುತ್ತೆ, ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂಡರ್ ಬರುತ್ತೆ. ಆಮೇಲೆ ಮಾರಲ್ ಡೆವಲಪ್ಮೆಂಟು ಅದು ಕೂಡ ಸೋಷಿಯಲ್ ಡೆವಲಪ್ಮೆಂಟ್ನ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟ್ ವಿ ವಿಲ್ ಲರ್ನ್ ಅಬೌಟ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಡೆವಲಪ್ಮೆಂಟ್. ಡೆವಲಪ್ಮೆಂಟ್ನ ಯಾವ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಹೆರಿಡಿಟರಿ ಫ್ಯಾಕ್ಟರ್. ಹೆರಿಡಿಟಿ ಅಂತ ಅಂದರೆ ಜೀನ್ಸು, ಪೇರೆಂಟ್ಸಿಂದ ಮಕ್ಕಳಿಗೆ ಹೋಗುವಂತಹ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್, ಅದು ಕೂಡ ಡೆವಲಪ್ಮೆಂಟ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಬಯಾಲಜಿಕಲ್ ಫ್ಯಾಕ್ಟರ್, ಇಂಟೆಲಿಜೆನ್ಸ್, ಇಮೋಷನಲ್ ಫ್ಯಾಕ್ಟರ್ಸ್ ಆ್ಯಂಡ್ ಸೋಷಿಯಲ್ ನೇಚರ್. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಆರ್ ಗೋಯಿಂಗ್ ಟು ಇನ್ಫ್ಲೂಯೆನ್ಸ್ ದ ಡೆವಲಪ್ಮೆಂಟ್. ಸೊ ಐ ಹೋಪ್ ದಿಸ್ ವಿಡಿಯೋ ಇಸ್ ಯೂಸ್ಫುಲ್ ಫಾರ್ ಯು ಆಲ್. ಇದರಲ್ಲಿ ನಾವು ಬರೀ ಟೈಪ್ಸ್ ಆಫ್ ಡೆವಲಪ್ಮೆಂಟ್ನ ಕಲ್ತ್ವಿ. ನೆಕ್ಸ್ಟ್ ಬಂದುಬಿಟ್ಟು ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್, ಅದು ನಮ್ಮ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ನೋಡ್ತೀವಿ. ಅದಾದಮೇಲೆ ಸೇಮ್ ಇದರ ರಿಲೇಟೆಡೇ ನಾವು ಕ್ವೆಶನ್ ಆನ್ಸರ್ಸ್ ಕೂಡ ಕಲಿತಾ ಹೋಗ್ತೀವಿ. ಇಫ್ ದಿಸ್ ವಿಡಿಯೋ ಈಸ್ ಯೂಸ್ಫುಲ್, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.